ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಾಟ್ಸಪ್ ನಲ್ಲಿ ಒಂದಿಷ್ಟು ಹೊಸ ಫ್ಯೂಚರ್ಸ್ ಗಳನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಹೌದು, 2025 ಜೂನ್ ವರೆಗೂ ಒಂದಿಷ್ಟು ಹೊಸದಾಗಿ ಲೇಟೆಸ್ಟ್ ಫ್ಯೂಚರ್ಸ್ ಗಳನ್ನ ಯಾಡ್ ಮಾಡಿದ್ದಾರೆ. ಯಾವ ಯಾವ ಫ್ಯೂಚರ್ಸ್ ಗಳನ್ನ ಯಾಡ್ ಮಾಡಿದ್ದಾರೆ, ಏನೇನ್ ಅಪ್ಡೇಟ್ಸ್ ಗಳಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಆದಷ್ಟು ಬೇಗ ಮರೀದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಟ್ರಿಕ್ ನಂಬರ್ 1 ಸ್ನೇಹಿತರೆ, ನನ್ನ ಒಂದು ವಾಟ್ಸಪ್ ನಲ್ಲಿ ಜಗದೀಶ್ ಅನ್ನುವಂತ ಒಂದು ಕಾಂಟ್ಯಾಕ್ಟ್ ಇದೆ ಸ್ನೇಹಿತರೆ. ಈ ಒಂದು ಕಾಂಟ್ಯಾಕ್ಟ್ ನಿಂದ ಏನೇ ಒಂದು ನೋಟಿಫಿಕೇಶನ್ ಬಂದ್ರು, ಏನೇ ಒಂದು ಇವನು ವಾಟ್ಸಪ್ ನಲ್ಲಿ ನನಗೆ ಏನೇ ಒಂದು ಮೆಸೇಜ್ ಮಾಡಿದ್ರು, ವಾಟ್ಸಪ್ ನಲ್ಲಿ ಏನೇ ಒಂದು ಫೋಟೋಸ್ ವಿಡಿಯೋಸ್ ಸೆಂಡ್ ಮಾಡಿದ್ರು ಬೇರೆ ಒಂದು ನೋಟಿಫಿಕೇಶನ್ ಸೌಂಡ್ ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವನು ಏನೇ ಒಂದು ಮೆಸೇಜಸ್ ಮಾಡಿದ್ರು ಬೇರೆ ಸೌಂಡ್ ಬರುತ್ತೆ ಸ್ನೇಹಿತರೆ. ಅಂದ್ರೆ ಇವನೇ ನನಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಯಾವ ತರ ಅಂದ್ರೆ, ವಾಟ್ಸಪ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ಗಳು ಬರ್ತಾ ಇರುವಂತದ್ದು. ಅಲ್ಲಿ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಟೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಡಿವೈಸ್ ಅಲ್ಲಿ ಯಾವುದೇ ಒಂದು ಟೋನ್ ಇದ್ರು ಈ ಒಂದು ಟೋನ್ ಅನ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಮೇಲಿಂದ ಏನೇ ಒಂದು ಇವನು ನನಗೆ ಮೆಸೇಜ್ ವಾಟ್ಸಪ್ ನಲ್ಲಿ ಫೋಟೋಸ್ ವಿಡಿಯೋಸ್ ಸೆಂಡ್ ಮಾಡಿದ್ರೆ ಬೇರೆ ಒಂದು ಟೋನ್ ಬರುತ್ತೆ. ಇವನೇ ನನಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿದಾನೆ ಅಂತ ಬೇರೆ ಒಂದು ನೋಟಿಫಿಕೇಶನ್ ಟೋನ್ ಅನ್ನ ಸೆಟ್ ಮಾಡ್ಕೋಬಹುದು. ಇದು ಟ್ರಿಕ್ ನಂಬರ್ 1 ಸ್ನೇಹಿತರೆ. ಇನ್ನ ಟ್ರಿಕ್ ನಂಬರ್ 2, ವಾಟ್ಸಪ್ ನಲ್ಲಿ ಒಂದು ಕಾಂಟ್ಯಾಕ್ಟ್ ಇಂದ ಏನೇ ಒಂದು ಫೋಟೋಸ್ ವಿಡಿಯೋಸ್ ಬಂದ್ರು, ಪರ್ಟಿಕ್ಯುಲರ್ ಆಗಿ ಈ ಒಂದು ಕಾಂಟ್ಯಾಕ್ಟ್ ಇಂದ ಏನೇ ಒಂದು ಫೋಟೋಸ್ ವಿಡಿಯೋಸ್ ಬಂದ್ರೆ ನನಗೆ ಗ್ಯಾಲರಿಯಲ್ಲಿ ಬೇಕಾಗಿರೋದಿಲ್ಲ ಸ್ನೇಹಿತರೆ. ಏನಕ್ಕಪ್ಪ ಅಂದ್ರೆ ತುಂಬಾ ಬಂದಿರುತ್ತೆ. ಅದಕ್ಕೆ ಮೀಡಿಯಾ ವಿಸಿಬಿಲಿಟಿಯನ್ನ ಆಫ್ ಮಾಡ್ಕೊಂಡ್ರೆ ಏನೇ ಒಂದು ಈ ಒಂದು ಕಾಂಟ್ಯಾಕ್ಟ್ಸ್ ಇಂದ ಫೋಟೋಸ್ ವಿಡಿಯೋಸ್ ಏನೇ ಒಂದು ಡೌನ್ಲೋಡ್ ಮಾಡ್ಕೊಂಡ್ರು ಗ್ಯಾಲರಿಯಲ್ಲಿ ಬರೋದಿಲ್ಲ, ಜಸ್ಟ್ ವಾಟ್ಸಪ್ ಅಲ್ಲೇ ನೋಡಬಹುದು ಸ್ನೇಹಿತರೆ. ಯಾವ ತರ ಅಂದ್ರೆ, ಈ ಒಂದು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತ ಇರುತ್ತಲ್ಲ, ಇದನ್ನ ನೋ ಅಂತ ಮಾಡ್ಕೊಂಡ್ರೆ ಈ ಒಂದು ಕಾಂಟ್ಯಾಕ್ಟ್ ಇಂದ ಏನೇ ಒಂದು ಫೋಟೋಸ್ ವಿಡಿಯೋಸ್ ಡೌನ್ಲೋಡ್ ಮಾಡ್ಕೊಂಡ್ರು ನನ್ನ ಗ್ಯಾಲರಿಯಲ್ಲಿ ಬರೋದಿಲ್ಲ ಸ್ನೇಹಿತರೆ. ಕೇವಲ ಇಲ್ಲೇ ಒಂದು ವಾಟ್ಸಪ್ ನಲ್ಲಿ ನಾನು ಜಸ್ಟ್ ನೋಡ್ಕೋಬಹುದು. ಟ್ರಿಕ್ ನಂಬರ್ 3, ಮೂರನೇ ಫ್ಯೂಚರ್ ಏನಪ್ಪಾ ಅಂದ್ರೆ, ನೀವು ಅನ್ನೋನ್ ನಂಬರ್ಸ್ ಇಂದ ಯಾವುದೇ ಒಂದು ಸೇವ್ ಇರದೆ ನಂಬರ್ಸ್ ಇಂದ ಅನ್ನೋನ್ ನಂಬರ್ಸ್ ಇಂದ ವಿಡಿಯೋ ಕಾಲು, ವಾಟ್ಸಪ್ ಕಾಲು, ಯಾವುದೇ ಒಂದು ಕಾಲ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕಪ್ಪ ಅಂದ್ರೆ ಸಿಂಪ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೈವಸಿ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಲ್ಸ್ ಅಂತ ಇದೆ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೈಲೆನ್ಸ್ ಅನ್ನೋನ್ ಕಾಲರ್ ಅಂತ ಇರುತ್ತಲ್ಲ ಇದನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನ ಆನ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಥರ್ಡ್ ಪರ್ಸನ್ಸ್ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇರುವಂತ ಒಂದು ಅನ್ನೋನ್ ನಂಬರ್ ಇಂದ ಯಾವ್ದಾದ್ರು ವಿಡಿಯೋ ಕಾಲು, ವಾಟ್ಸಪ್ ಕಾಲು, ಯಾವುದೇ ಒಂದು ಕಾಲ್ ಬಂದ್ರು ಕೂಡ ಸೈಲೆನ್ಸ್ ಅಲ್ಲಿ ಇರುತ್ತೆ. ಏನೇ ಒಂದು ಡಿಸ್ಟರ್ಬೆನ್ಸ್ ಆಗಲ್ಲ. ಮತ್ತೆ ಸ್ಕ್ಯಾಮ್ ಇಂದ ನೀವು ಅವಾಯ್ಡ್ ಆಗ್ಬೋದು ಸ್ನೇಹಿತರೆ. ಸ್ಕ್ಯಾಮ್ಸ್ ಗಳಿಂದ ನೀವು ಅವಾಯ್ಡ್ ಆಗ್ಬೋದು ಈ ಒಂದು ಫ್ಯೂಚರ್ ಅನ್ನ ಆನ್ ಮಾಡ್ಕೊಂಡ್ರೆ. ಯಾವುದೇ ಒಂದು ಅನ್ನೋನ್ ನಂಬರ್ಸ್ ಇಂದ ವಾಟ್ಸಪ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಸೈಲೆಂಟ್ ಅಲ್ಲಿ ಇರುತ್ತೆ. ಟ್ರಿಕ್ ನಂಬರ್ 4 ಅಂದ್ರೆ, ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಟ್ಟಿಂಗ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಕೌಂಟ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾಡ್ ಅಕೌಂಟ್ ಅಂತ ಇರುತ್ತೆ, ಯಾಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮೊಬೈಲ್ ನಲ್ಲಿ 2 ಸಿಮ್ ಗಳು ಇರುತ್ತೆ ಸ್ನೇಹಿತರೆ. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಒಂದು ಮೊಬೈಲ್ ನಲ್ಲಿ 2 ಸಿಮ್ ಇದೆ. 2 ಸಿಮ್ಗೆ ನಾನು ವಾಟ್ಸಪ್ ಅನ್ನ ಯೂಸ್ ಮಾಡ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಇವಾಗ ಎಲ್ಲ ಏನ್ ಮಾಡ್ತಿದ್ರು, ವಾಟ್ಸಪ್ ಬಿಸ್ನೆಸ್ ಅಂತ ಎರಡೆರಡು ಆಪ್ಸ್ ನಾವು ಯೂಸ್ ಮಾಡ್ಬೇಕಾಗ್ತಿತ್ತು. ಇವಾಗ ಹಾಗಿಲ್ಲ ಸ್ನೇಹಿತರೆ, ಒಂದೇ ಒಂದು ವಾಟ್ಸಪ್ ಮುಖಾಂತರ 2 ಅಕೌಂಟ್ಸ್ ಗಳನ್ನ, 2 ಬೇರೆ ಬೇರೆ ಮೊಬೈಲ್ ನಂಬರ್ ಅಕೌಂಟ್ಸ್ ವಾಟ್ಸಪ್ ಅನ್ನ ಒಂದೇ ಆಪ್ ಅಲ್ಲಿ ಯೂಸ್ ಮಾಡೋ ತರ ನಾವು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಯಾವ ತರ ಅಂದ್ರೆ, ವಾಟ್ಸಪ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ 3 ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯಾಡ್ ಅಕೌಂಟ್ ಅಂತ ಇರುತ್ತೆ, ಇಲ್ಲಿ ಕೆಳಗಡೆ ಪ್ಲಸ್ ಅಂತ ಯಾಡ್ ಅಕೌಂಟ್ ಇದೆ. ಒಂದೇ ಒಂದು ಮೊಬೈಲ್ ನಲ್ಲಿ ಒಂದೇ ವಾಟ್ಸಪ್ ನಲ್ಲಿ 2 ನಂಬರ್ಸ್ ವಾಟ್ಸಪ್ ಅನ್ನ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಎರಡೆರಡು ಅಕೌಂಟ್ಸ್ ಯೂಸ್ ಮಾಡ್ಕೋಬಹುದು. ಇದು ಟ್ರಿಕ್ ನಂಬರ್ 5 ಸ್ನೇಹಿತರೆ. ನೀವು ಎಲ್ಲಾದ್ರೂ ಒಂದು ಇಂಟರ್ನೆಟ್ ಶಾಪ್ಗೆ ಹೋಗಿರ್ತೀರ ಅಥವಾ ಎಮರ್ಜೆನ್ಸಿಲಿ ಯಾರಿಗಾದ್ರೂ ನೀವು ಏನಾದ್ರೂ ಮೆಸೇಜಸ್ ಕಳಿಸ್ಬೇಕಾಗಿರುತ್ತೆ. ಅಂತ ಟೈಮ್ ಅಲ್ಲಿ ಆ ಒಂದು ನಂಬರ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಇರೋದಿಲ್ಲ. ಅನ್ನೋನ್ ನಂಬರ್ಸ್ ಗೆ ಸೇವ್ ಮಾಡದೇನೆ, ಕಾಂಟ್ಯಾಕ್ಟ್ ಅನ್ನ ಸೇವ್ ಮಾಡದೇನೆ ಅನ್ನೋನ್ ನಂಬರ್ಸ್ ಗೆ ಯಾವ ತರ ಒಂದು ನಿಮ್ಮ ಒಂದು ವಾಟ್ಸಪ್ ನಿಂದ ಮೆಸೇಜಸ್ ಗಳನ್ನ ಕಳಿಸೋದು, ಏನೇ ಒಂದು ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ ಕಳಿಸೋದು ಇರುತ್ತೆ. ಎಮರ್ಜೆನ್ಸಿ ಟೈಮ್ ಅಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಯಾವ ತರ ಅಂದ್ರೆ, ವಾಟ್ಸಪ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಸರ್ಚ್ ಬಾರ್ ನಲ್ಲಿ ಆ ಒಂದು ನಂಬರ್ ಅನ್ನ ಸರ್ಚ್ ಮಾಡಿ ಸ್ನೇಹಿತರೆ. ಆ ಒಂದು ನಂಬರ್ ಅನ್ನ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಚಾಟ್ ಅಂತ ಇರುತ್ತಲ್ಲ ಅದ್ರ ಮೇಲಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಫಸ್ಟ್ ಆಪ್ಷನ್ ಬಂದಿರುತ್ತೆ ನೋಡಿ ಸ್ನೇಹಿತರೆ, ಮೆಸೇಜ್ ಯುವರ್ ಸೆಲ್ಫ್ ಅಂತ ಒಂದು
ಕಾಂಟ್ಯಾಕ್ಟ್ ಆನ್ ವಾಟ್ಸಪ್ ಅಂತ ಮೆಸೇಜ್ ಯುವರ್ ಸೆಲ್ಫ್ ಅಂತ ಬಂದಿರುತ್ತಲ್ಲ, ಇದ್ರ ಮೇಲೆ ಆದ್ರೂ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಒಂದು ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಿ ಸ್ನೇಹಿತರೆ. ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡಿ. ಆ ಒಂದು ನಂಬರ್ ಅನ್ನ ಸೆಂಡ್ ಮಾಡ್ಕೊಂಡ್ಬಿಟ್ಟು ಆ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಆಪ್ಷನ್ ಬರುತ್ತೆ, ಚಾಟ್ ವಿತ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಾವು ಅನ್ನೋನ್ ನಂಬರ್ಸ್ಗೆ ಎಮರ್ಜೆನ್ಸಿ ಟೈಮಲ್ಲಿ ಸೇವ್ ಮಾಡದೇನೆ ಡೈರೆಕ್ಟ್ ಆಗಿ ಒಂದು ವಾಟ್ಸಪ್ ನಲ್ಲಿ ಡಾಕ್ಯುಮೆಂಟ್ಸ್ ಏನ ಒಂದು ಮೆಸೇಜಸ್ ಕಳಿಸೋದಿದ್ರು ನಾವು ಡೈರೆಕ್ಟ್ ಆಗಿ ಈಸಿಯಾಗಿ ಕಳಿಸ್ಬಿಡ್ಬೋದು ಸ್ನೇಹಿತರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.